ಸರ್, ಡಿ ಕೆ ಅವರು ದೆಹಲಿಗೆ ಹೋಗಿದ್ರು ನಾಯಕತ್ವದ ವಿಚಾರದಲ್ಲಿ. ಒಂದು ಕರೆದು ಇಬ್ಬರನ್ನು ಮಾತುಕತೆ ಮಾಡ್ಬೋದು ಹೈಕಮಾಂಡ್ ಅನ್ನುವಂಥ ನಿರೀಕ್ಷೆಯನ್ನ ಎಲ್ಲ ಶಾಸಕರು ಇಟ್ಕೊಂಡಿದ್ರು. ಬಟ್ ಆ ಥರದ್ದೇನು ಬೆಳವಣಿಗೆ ಆಗಿಲ್ಲ, ಗೊಂದಲ ಹಾಗೆ ಮುಂದುವರೆದಿದೆ. ಹೈಕಮಾಂಡ್ ಅವ್ರು ಯಾವ ಸಮಯದಲ್ಲಿ ಅವ್ರು ಯಾವ ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಅದು ಅವ್ರಿಗೆ ಬಿಟ್ಟಿರುವಂಥ ವಿಷಯ. ಈ ವಿಷಯದ ಬಗ್ಗೆ ನಾವು ಯಾರು ಕೂಡ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಮತ್ತು ಇದರ ಬಗ್ಗೆ ಚರ್ಚೆ ಮುಂದುವರಿಸೋದು ಕೂಡ ಏನು ಅವಶ್ಯಕತೆ ಇಲ್ಲ. ಇದಾಗಲೇ ಸುಮಾರು 2 ವರ್ಷದಿಂದ ಇದನ್ನೇ ನೀವು ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇದನ್ನ ಮುಂದೆ ಮತ್ತೆ ಪ್ರಶ್ನೆ ಉತ್ತರ ಕೊಡುವಂಥದ್ದು ಅದು ಯಾವುದೇ ಅಗತ್ಯತೆ ಇಲ್ಲ. ಸರ್ಕಾರಿ ವೈದ್ಯಾಧಿಕಾರಿಗಳ ನಿನ್ನೆ ಸಭೆಗೂ ಕೂಡ ಬಂದಿಲ್ಲ. ಪ್ರೊಟೆಸ್ಟ್ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲ ನೋಡಿಯಪ್ಪ, ನಾವು ಅವ್ರಿಗೆ ಸಭೆಗೆ ಬನ್ನಿ ಅಂತ ಹೇಳಿದ್ರು. ಅವರು ಬರೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ನಾವು ನಮ್ಮ ಇಲಾಖೆಯಲ್ಲಿ ವರ್ಗಾವಣೆಗಳಲ್ಲಿ ಸುಧಾರಣೆ ಮಾಡಿದ್ದೇವೆ, ಪಾರದರ್ಶಕತೆ ತಗೊಂಡ್ಬಂದಿದ್ದೇವೆ. ಆಡಳಿತಾತ್ಮಕ ಹುದ್ದೆಗಳು ಕೂಡ ಪಾರದರ್ಶಕವಾಗಿ ಆಗಬೇಕು ಅಂತ ನಾವು ತಗೊಂಡ್ಬಂದಿದ್ದೇವೆ. ಆಮೇಲೆ ಗ್ರಿಡೇಷನ್ ಲಿಸ್ಟ್ ಅನ್ನ ಮಾಡೋದಕ್ಕೆ ಯಾವ್ಯಾವುದು 15 ವರ್ಷ 20 ವರ್ಷ ಆಗದೆ ಇರುವಂತ C&R ಆಗಿರಲಿಲ್ಲ, ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಗ್ರಿಡೇಷನ್ ಲಿಸ್ಟ್ ಅನ್ನ ನಾವು ಅನೌನ್ಸ್ ಮಾಡಿದ್ವಿ, ಪ್ರೊವಿಷನ್ ಲಿಸ್ಟ್ ಅನ್ನ. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇಲಾಖೆಯಲ್ಲಿ ಸುಧಾರಣೆಗಳು ಮಾಡ್ತಾ ಇದ್ದೀವಿ. ಅವ್ರಿಗೆ ಕೆಲವು ವಿಚಾರಗಳು ಯಾವ ವಿಷಯಕ್ಕೆ ಅವ್ರು ಬರ್ತಾ ಇಲ್ವೋ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಇಲಾಖೆನ ಒಂದು ಸದೃಢ ಒಂದು ದಿಕ್ಕಿನಲ್ಲಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ, ಪಾರದರ್ಶಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ, ಭ್ರಷ್ಟಾಚಾರವನ್ನ ಕಮ್ಮಿ ಮಾಡೋದಕ್ಕೆ ನಾವು ಅದನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಅವ್ರು ಬರದೇ ಹೋದ್ರೆ ಅದು ಅವ್ರಿಗೆ ಬಿಟ್ಟಿರೋದು ವಿಚಾರ. ನನಗೇನು ಅದು ಸಂಬಂಧ ಇಲ್ಲ. ನನ್ನ ಕಡೆಯಿಂದ ಜವಾಬ್ದಾರಿತ್ವವಾಗಿ ನಾನು ಕರೆದಿದ್ದೀನಿ. ಅವ್ರು ಬರದೇ ಹೋದ್ರೆ ಮತ್ತೆ ಅವ್ರ ಮುಂದಿನ ದಾರಿ ಅವ್ರು ಏನ್ ಮಾಡ್ತಾರೆ ನೋಡಿ. ಸರ್, ಡಿ ಕೆ ಅವರು ದೆಹಲಿಗೆ ಹೋಗಿದ್ರು ನಾಯಕತ್ವದ ವಿಚಾರದಲ್ಲಿ. ಒಂದು ಕರೆದು ಇಬ್ಬರನ್ನು ಮಾತುಕತೆ ಮಾಡ್ಬೋದು ಹೈಕಮಾಂಡ್ ಅನ್ನುವಂಥ ನಿರೀಕ್ಷೆಯನ್ನ ಎಲ್ಲ ಶಾಸಕರು ಇಟ್ಕೊಂಡಿದ್ರು. ಬಟ್ ಆ ಥರದ್ದೇನು ಬೆಳವಣಿಗೆ ಆಗಿಲ್ಲ, ಗೊಂದಲ ಹಾಗೆ ಮುಂದುವರೆದಿದೆ. ಹೈಕಮಾಂಡ್ ಅವ್ರು ಯಾವ ಸಮಯದಲ್ಲಿ ಅವ್ರು ಯಾವ ಬೇಕಾದ್ರೂ ತೀರ್ಮಾನ ಮಾಡ್ಬೋದು, ಅದು ಅವ್ರಿಗೆ ಬಿಟ್ಟಿರುವಂಥ ವಿಷಯ. ಈ ವಿಷಯದ ಬಗ್ಗೆ ನಾವು ಯಾರು ಕೂಡ ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಮತ್ತು ಇದರ ಬಗ್ಗೆ ಚರ್ಚೆ ಮುಂದುವರಿಸೋದು ಕೂಡ ಏನು ಅವಶ್ಯಕತೆ ಇಲ್ಲ. ಇದಾಗಲೇ ಸುಮಾರು 2 ವರ್ಷದಿಂದ ಇದನ್ನೇ ನೀವು ಕೇಳ್ತಾ ಇದ್ದೀರಾ. ಅದಕ್ಕೋಸ್ಕರ ಇದನ್ನ ಮುಂದೆ ಮತ್ತೆ ಪ್ರಶ್ನೆ ಉತ್ತರ ಕೊಡುವಂಥದ್ದು ಅದು ಯಾವುದೇ ಅಗತ್ಯತೆ ಇಲ್ಲ. ಸರ್ಕಾರಿ ವೈದ್ಯಾಧಿಕಾರಿಗಳ ನಿನ್ನೆ ಸಭೆಗೂ ಕೂಡ ಬಂದಿಲ್ಲ. ಪ್ರೊಟೆಸ್ಟ್ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇಲ್ಲ ನೋಡಿಯಪ್ಪ, ನಾವು ಅವ್ರಿಗೆ ಸಭೆಗೆ ಬನ್ನಿ ಅಂತ ಹೇಳಿದ್ರು. ಅವರು ಬರೋದಕ್ಕೆ ತಯಾರಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ನನಗೆ ಅದು ಅವ್ರಿಗೆ ಬಿಟ್ಟಿರುವಂಥ ವಿಚಾರ. ನಾವು ನಮ್ಮ ಇಲಾಖೆಯಲ್ಲಿ ವರ್ಗಾವಣೆಗಳಲ್ಲಿ ಸುಧಾರಣೆ ಮಾಡಿದ್ದೇವೆ, ಪಾರದರ್ಶಕತೆ ತಗೊಂಡ್ಬಂದಿದ್ದೇವೆ. ಆಡಳಿತಾತ್ಮಕ ಹುದ್ದೆಗಳು ಕೂಡ ಪಾರದರ್ಶಕವಾಗಿ ಆಗಬೇಕು ಅಂತ ನಾವು ತಗೊಂಡ್ಬಂದಿದ್ದೇವೆ. ಆಮೇಲೆ ಗ್ರಿಡೇಷನ್ ಲಿಸ್ಟ್ ಅನ್ನ ಮಾಡೋದಕ್ಕೆ ಯಾವ್ಯಾವುದು 15 ವರ್ಷ 20 ವರ್ಷ ಆಗದೆ ಇರುವಂತ C&R ಆಗಿರಲಿಲ್ಲ, ಅದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ. ಗ್ರಿಡೇಷನ್ ಲಿಸ್ಟ್ ಅನ್ನ ನಾವು ಅನೌನ್ಸ್ ಮಾಡಿದ್ವಿ, ಪ್ರೊವಿಷನ್ ಲಿಸ್ಟ್ ಅನ್ನ. ಸೊ ಅದನ್ನು ಕೂಡ ಮಾಡ್ತಾ ಇದ್ದೀವಿ. ಸೊ ಇಲಾಖೆಯಲ್ಲಿ ಸುಧಾರಣೆಗಳು ಮಾಡ್ತಾ ಇದ್ದೀವಿ. ಅವ್ರಿಗೆ ಕೆಲವು ವಿಚಾರಗಳು ಯಾವ ವಿಷಯಕ್ಕೆ ಅವ್ರು ಬರ್ತಾ ಇಲ್ವೋ ಹೋಗ್ತಾರೋ ನನಗೆ ಗೊತ್ತಿಲ್ಲ. ಆದ್ರೆ ನಾವು ಇಲಾಖೆನ ಒಂದು ಸದೃಢ ಒಂದು ದಿಕ್ಕಿನಲ್ಲಿ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ, ಪಾರದರ್ಶಕವಾಗಿ ಮಾಡ್ಕೊಂಡು ಹೋಗ್ತಕ್ಕಂಥದ್ದಕ್ಕೆ, ಭ್ರಷ್ಟಾಚಾರವನ್ನ ಕಮ್ಮಿ ಮಾಡೋದಕ್ಕೆ ನಾವು ಅದನ್ನ ಮಾಡ್ತಾ ಇದ್ದೀವಿ. ಆದ್ರಿಂದ ಅವ್ರು ಬರದೇ ಹೋದ್ರೆ ಅದು ಅವ್ರಿಗೆ ಬಿಟ್ಟಿರೋದು ವಿಚಾರ. ನನಗೇನು ಅದು ಸಂಬಂಧ ಇಲ್ಲ. ನನ್ನ ಕಡೆಯಿಂದ ಜವಾಬ್ದಾರಿತ್ವವಾಗಿ ನಾನು ಕರೆದಿದ್ದೀನಿ. ಅವ್ರು ಬರದೇ ಹೋದ್ರೆ ಮತ್ತೆ ಅವ್ರ ಮುಂದಿನ ದಾರಿ ಅವ್ರು ಏನ್ ಮಾಡ್ತಾರೆ ನೋಡಿ.